ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಜುಲೈ 20ನೇ ತಾರೀಕು ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತಲ್ಲ, ಜಂತರ್ ಮಂತರ್ನಲ್ಲಿ ಪೇಪರ್ ಲೀಕ್ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಚಳುವಳಿ ನಡೀತಾ ಇದೆಯಲ್ಲ, ಅದನ್ನ ಚೆದಿರಿಸೋದಕ್ಕೆ ಪಾರ್ಲಿಮೆಂಟ್ಗೆ ಅವರು ಮೆರವಣಿಗೆ ಹೊರಟಿದ್ರಲ್ಲ, ಮಾರ್ಚ್ ಹೊರಟಿದ್ರಲ್ಲ, ಅದನ್ನ ತಡೆಯೋದಕ್ಕೆ ದೆಹಲಿ ಪೊಲೀಸರು ಕ್ರೌರ್ಯ ಮೆರೆದಿದ್ರಲ್ಲ, ತಲೆ ಹೊಡೆದಿದ್ರಲ್ಲ, ಮೈಕೈ ಮುರಿದು ಹಾಕಿದ್ರಲ್ಲ ಮಕ್ಕಳಿಗೆ, ಅದು ಅಷ್ಟೇ ಕ್ರೌರ್ಯ ಅಂತ ಅನ್ಕೊಂಡಿದ್ವಿ. ಆದರೆ ಈಗ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ಅವತ್ತು ದೆಹಲಿ ಪೊಲೀಸರು ಅಥವಾ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವರು ನಿಷೇಧಿತ, ದೆಹಲಿಯಲ್ಲಿ ನಿಷೇಧಿತ ಪ್ಯಾಲೆಟ್ ಗನ್ ಅನ್ನ ಬಳಸಿದ್ದಾರೆ. ಪ್ಯಾಲೆಟ್ ಗನ್ ಅನ್ನ ಬಳಸಿ ಫೈರ್ ಮಾಡಿದ್ದಾರೆ. ಅದರಿಂದ ಇಬ್ಬರ ಕಣ್ಣುಗಳಿಗೆ ಅಪಾಯ ಆಗಿದೆ. ಅದರಲ್ಲಿ ಒಬ್ಬರಿಗೆ ದೃಷ್ಟಿ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ. ದೃಷ್ಟಿ ಉಳಿಯೋದು 1% ಅಂತ ಡಾಕ್ಟರ್ ಹೇಳಿದ್ದಾರೆ. 99% ನೀನು ಕಣ್ಣು ಕಳ್ಕೊಳ್ತೀಯ ಅಂತ ಡಾಕ್ಟರ್ ಹೇಳಿದಾರಂತೆ. ಬಟ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ದೆಹಲಿ ಪೊಲೀಸರು, ನಾವು ಪ್ಯಾಲೆಟ್ ಗನ್ನ ಅದು ಹೇಗಿರುತ್ತೆ ಅಂತ ಗೊತ್ತೇ ಇಲ್ಲ, ನಾವು ಬಳಸೇ ಇಲ್ಲ ಅನ್ನುವಂತಹ ಡೈಲಾಗ್ ಹೇಳ್ತಿದ್ದಾರೆ. ಬಟ್ ಡಾಕ್ಟರ್ಸ್ ಹೇಳ್ತಿದ್ದಾರೆ, ಆ ಗಾಯಗಳು ಹೇಳ್ತಿದ್ದಾವೆ, ಇದು ಪ್ಯಾಲೆಟ್ ಗನ್ ಬಳಸಿ ಮಾಡಿರುವಂತಹ ಫೈರಿಂಗ್ ಇಂದ ಆಗಿರೋ ಗಾಯ ಅಂತ. ಸೊ ಏನಿದು, ಯಾರು ಆ ಇಬ್ಬರು ವ್ಯಕ್ತಿಗಳು, ಏನ್ ನಡೀತು, ಅವರು ಈಗ ಏನಾಗಿದ್ದಾರೆ, ಎಲ್ಲಿದ್ದಾರೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ 20ನೇ ತಾರೀಕು ಲಾಠಿ ಬೀಸಿದ್ದನ್ನ ನಾವು ನೋಡಿದ್ವಿ, ಅಶ್ರುವಾಯು ಸಿಡಿಸಿದ್ದನ್ನ ನಾವು ನೋಡಿದ್ವಿ, ಟೇರ್ ಗ್ಯಾಸು, ಲಾಠಿ ಚಾರ್ಜಸ್ ಅಂತ ಎಲ್ಲ ಕಡೆ ಸುದ್ದಿಗಳು ಬಂತು. ಆದ್ರೆ ಅದನ್ನು ಮೀರಿ ಜಮ್ಮು ಕಾಶ್ಮೀರದಲ್ಲಿ ಈ ಹಿಂದೆ ಬಳಸ್ತಾ ಇದ್ದಂತಹದ್ದು, ಗುಂಪು ಚೆದರಿಸೋದಕ್ಕೆ ಕಲ್ಲು ತೂರಾಟಗಾರರ ವಿರುದ್ಧವಾಗಿ ಬಳಸ್ತಾ ಇದ್ದಂತಹ ಪ್ಯಾಲೆಟ್ ಗನ್ ಅನ್ನ ದೆಹಲಿಯ ಜಂತರ್ ಮಂತರ್ ಚಳುವಳಿಯ ಮೇಲೆ ಬಳಸಲಾಯಿತು ಅನ್ನೋದಕ್ಕೆ ಸ್ಪಷ್ಟವಾದಂತಹ 2 ಕೇಸುಗಳು ಮುಂದೆ ಬಂದಿದ್ದಾವೆ. ಅದು ದೆಹಲಿಯಲ್ಲಿ ನಿಷೇಧಿತ, ಅದನ್ನ ಬಳಸುವ ಹಾಗಿಲ್ಲ, ಕಾನೂನಿದೆ ಅದನ್ನ ಬಳಸಬಾರದು ಅಂತ. ಬಟ್ ಅದನ್ನ ಬಳಸಲಾಗಿದೆ ಅನ್ನುವಂತಹ ಸೂಚನೆಗಳು ಸಿಗುವಂತಹ 2 ಕೇಸುಗಳು ಬಂದಿದ್ದಾವೆ. ಯಾವುದು 2 ಕೇಸು ಅಂದ್ರೆ, ಒಂದು ಸಾಹಿಲ್ ಲೋಚಬ್ ಅನ್ನುವಂತಹ ಒಬ್ಬ ಯುವಕ, ಇನ್ನೊಬ್ಬ ಇರ್ಷಾದ್ ಶೇಖ್ ಅನ್ನುವಂತಹ ಇನ್ನೊಬ್ಬ ಯುವಕ. ಅವರಿಬ್ಬರಿಗೂ ಸಹ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ. ಮುಖದ ತುಂಬಾ ಪ್ಯಾಲೆಟ್ ಗನ್ ಇಂದ ಶೂಟ್ ಮಾಡಿದಂತಹ ಕಿಡಿಗಳು, ಸಿಡಿದಿರುವಂತಹ ಮಾರ್ಕ್ಗಳಿದ್ದಾವೆ, ಕೈಗಳ ಮೇಲೆ ಮಾರ್ಕ್ ಇದೆ, ಕಣ್ಣು ಹೊಕ್ಕಿದ್ದಾವೆ. ಇದರಲ್ಲಿ ಸಾಹಿಲ್ ಲೋಚಬ್ ಅನ್ನುವಂತಹ ಯುವಕನಿಗೆ ಕಣ್ಣು 99% ವಾಪಸ್ ಬರಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. 1% ಚಾನ್ಸ್ ಇದೆ ಅಷ್ಟೇ ನಿನಗೆ ದೃಷ್ಟಿ ವಾಪಸ್ ಬರೋದಕ್ಕೆ, 99% ನಿನ್ನ ಕಣ್ಣು ಕಳ್ಕೊಳ್ತೀಯ ಅಂತ. ಯಾವ ಕಣ್ಣು? ಬಲಗಣ್ಣು. ಇನ್ನು ಇರ್ಷಾದ್ ಶೇಖ್ ಅನ್ನುವಂಥವನಿಗೂ ಸಹ ಕಣ್ಣು ಸರಿಯಾಗಿ ಕಾಣ್ತಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಿದ್ದಾನೆ. ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಏನು ಖಾತರಿ ಸಿಕ್ಕಿಲ್ಲ. ಅವನಿಗೆ ಎಡಗಣ್ಣಿಗೆ ಏಟು ಬಿದ್ದಿದೆ, ಮುಖದ ತುಂಬಾ ಪ್ಯಾಲೆಟ್ ಗನ್ನಿಂದ ಶೂಟ್ ಮಾಡಿದಂತಹ ಕುರುಹುಗಳಿದ್ದಾವೆ. ಪ್ಲಸ್ ಅವನ ಭುಜಕ್ಕೆ ಗಂಭೀರವಾದ ಪ್ಯಾಲೆಟ್ ಬುಲೆಟ್ ಒಳಗಡೆ ಹೊಕ್ಕಿದೆ, ಅಲ್ಲಿ ಗಂಭೀರವಾದಂತಹ ಗಾಯ ಆಗಿದೆ. ಆತನನ್ನು ಸಹ ಒಂದಷ್ಟು ಮಾಧ್ಯಮದವರು, ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಏನಾಯ್ತು ಅಂತ. ಆತ ನೀಟಾಗಿ ಹೇಳ್ತಾನೆ, ನಾನು ಅಲ್ಲಿ ನಿಂತಿದ್ದಾಗ ನನ್ನ ಕಡೆಗೆ ಒಬ್ಬ ಗನ್ನಿಟ್ರ, RAF ಬ್ಲೂ ಡ್ರೆಸ್ ಹಾಕೊಂಡಿರೋರು, RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅವರು ನನ್ನ ಕಡೆ ಗನ್ನಿಟ್ರು, ನಾನು ನೋಡ್ತಾ ಇದ್ದಂಗೆ ಶೂಟ್ ಮಾಡಿದ್ರು, ನಾನು ಅಲ್ಲೇ ಕುಸಿದು ಬಿದ್ದೆ, ಆ ನಂತರ ನೋಡಿದ್ರೆ ಹೀಗೆಲ್ಲ ಆಗಿತ್ತು ಅನ್ನುವಂಥದ್ದನ್ನ ಆತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಇನ್ನು ಡಾಕ್ಟರ್ಸ್ ಹೇಳ್ತಿದ್ದಾರೆ, ಈ ಗಾಯಗಳು ಪ್ಯಾಲೆಟ್ ಗನ್ನಿಂದ ಆಗಿರೋ ಸಾಧ್ಯತೆಗಳೇ ಹೆಚ್ಚಿದ್ದಾವೆ, ಅದರಿಂದ ಆಗಿರೋ ಸಾಧ್ಯತೆಗಳೇ ಹೆಚ್ಚಿದ್ದಾವೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಅವರಿಬ್ರು ಸಹ ಈಗ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಹಾಗಾದ್ರೆ ಆವತ್ತು ಲಾಠಿ ಬೀಸಿ ತಲೆ ಹೊಡೆದಿದ್ದು, ಕೈಕಾಲು ಮುರಿದು ಹಾಕಿದ್ದು ಮಾತ್ರವಲ್ಲದೆ, ಜಲಫಿರಂಗಿ ಬಳಸಿದ್ದು, ಅಶ್ರುವಾಯು ಸಿಡಿಸಿದ್ದು, ಅದು ಮಾತ್ರವಲ್ಲದೆ ನಿಷೇಧಿತ ನಿಷೇಧಿತ ಪ್ಯಾಲೆಟ್ ಗನ್ ಅನ್ನ ಬಳಸಿದ್ರ ಅನ್ನುವ ಪ್ರಶ್ನೆಗಳು ಈಗ ಬರ್ತಾ ಇದೆ. ಬಳಸಿದ್ರೆ ಅದು ಬಹಳ ದೊಡ್ಡ ಕ್ರೈಮ್ ಆಗುತ್ತೆ, ಹ್ಯೂಮನ್ ರೈಟ್ಸ್ ಕ್ರೈಮ್ ಆಗುತ್ತದು. ಯಾವುದನ್ನ ಸರ್ಕಾರನೇ ಬ್ಯಾನ್ ಮಾಡಿರುತ್ತೆ, ಅದನ್ನ ಸರ್ಕಾರದವರೇ ಬಳಸ್ತಾರೆ, ಅದು ಅವರದೇ ದೇಶದ ಪ್ರಜೆಗಳ ವಿರುದ್ಧ ಅಂದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿರೋದಿಲ್ಲ. ಈಗ ಆ ಒಬ್ಬ ಯುವಕನಿಗೆ 99% ಕಣ್ಣು ಬರೋ ಸಾಧ್ಯತೆನೇ ಇಲ್ಲ ಅನ್ನುವಂಥದ್ದು ಸಹ ನಾಚಿಕೆಗೇಡಿನ ಸಂಗತಿ. ಇನ್ನೊಬ್ಬನ ಕಣ್ಣು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಲಭ್ಯ ಆಗಿಲ್ಲ. ಸೊ ಇಬ್ಬರು ಯುವಕರ ಭವಿಷ್ಯ, ಜೀವನ, ಇವರು ಮಾಡಿದಂತಹ ಕ್ರೌರ್ಯಕ್ಕೆ ಆಲ್ಮೋಸ್ಟ್ ಅಂಗವೈಕಲ್ಯಕ್ಕೆ ಹೋಗಿ ಕೂತಿದೆ.
ಆದ್ರೆ ದೆಹಲಿ ಪೊಲೀಸರು ಹೇಳ್ತಿದ್ದಾರೆ, ಅಯ್ಯೋ ಪ್ಯಾಲೆಟ್ ಗನ್ನ ಅದು ಹೇಗಿರುತ್ತೆ ನಮ್ಗೆ ಗೊತ್ತೇ ಇಲ್ಲ, ನಾವು ನೋಡೇ ಇಲ್ಲ, ನಾವು ಎಲ್ಲಿಂದ ಬಳಸೋದು ಅದನ್ನ, ನಮ್ಮ ಹತ್ರ ಇಲ್ಲವೇ ಇಲ್ಲ ಅದು ಬಳಸೋದಕ್ಕೆ ಅಂತ ಹೇಳ್ತಾ ಇದ್ದಾರಂತೆ. ಬಟ್ ಅದು ಗಾಯಗಳು ಇದು ಟ್ರೀಟ್ಮೆಂಟ್ ಕೊಡ್ತಿರೋರು ಹೇಳ್ತಾ ಇರೋದು ಇದು ಆಲ್ಮೋಸ್ಟ್ ಅದೇನೆ ಅಂತ. ಸೊ ನೀವು ಯೋಚನೆ ಮಾಡಿ, ತಮ್ಮದೇ ದೇಶದ ಪ್ರಜೆಗಳನ್ನ ಕಟ್ಟಿ ಹಾಕೋದಕ್ಕೆ, ಅದರಲ್ಲೂ ವಿದ್ಯಾರ್ಥಿಗಳು, ಯುವ ಜನತೆ ನ್ಯಾಯ ಕೇಳೋದಕ್ಕೆ ಬಂದಿರೋದು. ನೀಟ್ ಪೇಪರ್ ಲೀಕ್ ಮಾಡಿ 21 ಜನರ ಜೀವ ತೆಗೆದಿದ್ದೀರಲ್ಲ, ಅದಕ್ಕೆ ಜವಾಬ್ದಾರಿ ಹೊರಬೇಕಾದಂತಹ ವ್ಯಕ್ತಿ ರಾಜೀನಾಮೆ ಕೊಡ್ಲಿ. ಈ ದೇಶಕ್ಕೆ, ಯುವ ಜನತೆಗೆ ಮತ್ತೆ ಅಂತಹ ಪರಿಸ್ಥಿತಿ ಎದುರಾಗದೇ ಇರಲಿ ಅಂತ ಪ್ರತಿಭಟನೆ ಮಾಡೋದಕ್ಕೆ ಬಂದ್ರೆ, ತನ್ನದೇ ದೇಶದ ಪ್ರಜೆಗಳ ಮೇಲೆ, ತನ್ನ ದೇಶದಲ್ಲಿ ನಿಷೇಧಿತ ಆಗಿರುವ, ದೆಹಲಿಯಲ್ಲಿ ನಿಷೇಧಿತ ಆಗಿರುವಂತಹ ವೆಪನ್ ಅನ್ನ ಯೂಸ್ ಮಾಡ್ತಾರೆ. ಇವರು ಯಾವ ಮಟ್ಟಕ್ಕೆ ಕ್ರೌರ್ಯಕ್ಕೆ ಹೋಗ್ತಾರೆ ಅಂತ ಅವರನ್ನ ಹೊಡೆಯುವಾಗ್ಲೇ ನಮ್ಗೆ ಗೊತ್ತಾಗ್ತಿತ್ತು. ಯಾಕೆ ಇಷ್ಟು ಜೋರಾಗಿ ಬೀಸ್ಬೇಕು, ಅವರನ್ನ ಚದುರಿಸ್ಬೇಕು, ತಡಿಬೇಕು, ಅವರನ್ನ ವಾಪಸ್ ಕಳಿಸ್ಬೇಕು, ಅಥವಾ ಇನ್ನೇನೋ ಮಾಡಿ ಹೆದರಿಸ್ಬೇಕು ಅನ್ನೋದಾದ್ರೆ ಸಣ್ಣದಾಗಿ ಲಾಠಿ ಬೀಸ್ಬೋದಲ್ಲ. ಏನ್ ತಮ್ಮಲ್ಲಿರುವ ರಟ್ಟೆಯಲ್ಲಿರುವ ಶಕ್ತಿಯನ್ನೆಲ್ಲ ಹಾಕಿ ಯಾವುದೋ ಶತ್ರು ರಾಷ್ಟ್ರದ ಪ್ರಜೆಗಳು ನಮ್ಮ ದೇಶಕ್ಕೆ ನುಗ್ಗು ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹೊಡಿತಾರಲ್ಲ, ಈ ಪೊಲೀಸರು ಅದು ಯಾರನ್ನ ಮೆಚ್ಚಿಸೋದಕ್ಕೆ ಅಷ್ಟು ದೊಡ್ಡ ಕ್ರೌರ್ಯ ಮೆರೀತಾರೆ? ಇವರಿಗೆ ಮನೆಯಲ್ಲಿ ಮಕ್ಕಳು ಇರಲ್ವಾ? ಇವ್ರಿಗೂ ಅದೇ ವಯಸ್ಸಿನ ಮಕ್ಕಳು ಮೊಮ್ಮಕ್ಕಳು, ಅಥವಾ ಅದೇ ವಯಸ್ಸಿಗೆ ಬರುವಂತಹ ಮಕ್ಕಳು ಮೊಮ್ಮಕ್ಕಳು ಇರೋದಿಲ್ವಾ? ಅವ್ರಿಗೆ ಹೀಗೆ ಹೊಡೆದ್ರೆ ಅವರಿಗೆ ಜೀವ ತಡೆಯುತ್ತಾ? ಏನೂ ಇಲ್ಲ. ಅವ್ರು ಆರ್ಡರ್ ಕೊಟ್ರಂತೆ, ಇವರು ಬೀಸದ್ರಂತೆ, ಬೀಸಬೇಕಾದ್ರೆ ತಮ್ಮ ಎಲ್ಲ ಶಕ್ತಿನೂ ಬಳಸಿ ಬೀಸ್ತಾರಂತೆ. ಮಾನವೀಯತೆ ಎಳ್ಳಷ್ಟಾದ್ರೂ ಬೇಡ. ಅದು ನಿಷೇಧಿತ ಪ್ಯಾಲೆಟ್ ಗನ್ ಅನ್ನ ಬಳಸಿರೋದೇ ನಿಜಾನೇ ಆಗಿದ್ರೆ ಎಂತಹ ನಾಚಿಕೆಗೇಡಿನ ಸಂಗತಿ. ಮತ್ತು ಅದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಅದಕ್ಕೆ ಆರ್ಡರ್ ಕೊಟ್ಟವ್ರು ಯಾರು? ಪೊಲೀಸರಂತೂ ಅವರೇ ಅದನ್ನ ಡಿಸಿಷನ್ ತಗೊಂಡು ಆ ಗನ್ ತಗೊಂಡು ಬರೋ ಸಾಧ್ಯನೇ ಇಲ್ಲ. ಅವ್ರಿಗೆ ಆ ಗನ್ ಕೊಟ್ಟವ್ರು ಯಾರು? ಇದೆಲ್ಲವೂ ಬರುತ್ತೆ. ಮೊದಲೇ ಅನುಮಾನಗಳಿದಾವೆ. ಸಿವಿಲ್ ಡ್ರೆಸ್ ಅಲ್ಲಿ ಬಂದಂತವ್ರು ಯಾರದು ಗೂಂಡಾಗಳು ಲಾಠಿ ಚಾರ್ಜ್ ಮಾಡ್ತಿದ್ದು? ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ರೀತಿಯ ಲಾಠಿಗಳನ್ನು ಬಳಸಿದ್ದು ಹೇಗೆ? ಪ್ಲಾಸ್ಟಿಕ್ ಏನು ಫೈಬರ್ ಲಾಠಿಗಳನ್ನ ಅಷ್ಟೊಂದು ಸಂಖ್ಯೆಯಲ್ಲಿ ತಂದಿದ್ದು ಯಾರು? ಈ ಎಲ್ಲ ಪ್ರಶ್ನೆಗಳು ಇದಾವೆ. ಅವ್ರ ಫೋಟೋಗಳು ಬಂದಿದ್ದಾವೆ ಸಿವಿಲ್ ಡ್ರೆಸ್ ಅಲ್ಲಿ, ಕಿವಿಗೆ ಓಲೆ ಇಟ್ಕೊಂಡು. ಪೊಲೀಸಲ್ಲಿ ಅಲೋಡ್ ಇಲ್ಲ ಕಿವಿಗೆ ಓಲೆ ಹಾಕೊಳ್ಳೋದು. ಅದನ್ನ ಹಾಕೊಂಡಿದ್ದಾರೆ. ಅವರು ಕೂದಲು ಹೆಂಗೆಂಗೋ ಬಿಟ್ಕೊಂಡಿದ್ದಾರೆ, ದಾಡಿ ಹೆಂಗೆಂಗೋ ಬಿಟ್ಕೊಂಡಿದ್ದಾರೆ. ಅದೆಲ್ಲ ಅಲೋಡ್ ಇಲ್ಲ ಪೊಲೀಸಲ್ಲಿ. ಆದ್ರೂ ಅವರು ಪೊಲೀಸರ ಜೊತೆಯಲ್ಲಿ ನಿಂತ್ಕೊಂಡು ಪ್ರದರ್ಶನಕಾರರ ವಿರುದ್ಧ, ಪ್ರತಿಭಟನಾಕಾರರ ವಿರುದ್ಧ, ಹೋರಾಟಗಾರರ ವಿರುದ್ಧ ಲಾಠಿ ಬೀಸ್ತಾರೆ, ಅವ್ರ ಕೈಕಾಲು ಮುರಿದು ಹಾಕ್ತಾರೆ, ತಲೆ ಹೊಡೆದಾಕ್ತಾರೆ. ಅಂದ್ರೆ ಎಂಥ ನಾಚಿಕೆಗೇಡು, ಎಂಥ ನಾಚಿಕೆಗೇಡು. ಅಟ್ಟರ್ ನಾನ್ಸೆನ್ಸ್, ಅಟ್ಟರ್ ನಾನ್ಸೆನ್ಸ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.